ಹಾಗೆ ನಾನು ನಿಮ್ಮ ವಿಷ್ಣು ಶೆಟ್ಟಿ ಹೊಸ ವಿಡಿಯೋಗೆ ಸ್ವಾಗತ. ಅಂಡ್ ಓಕೆ, ಎಲ್ಲ ಕರೆಕ್ಟ್ ಆಗಿ ಸೆಟ್ ಆಗಿದೆಯಲ್ಲ. ಸೊ ಇವತ್ತು ಯಾವ್ದ್ರ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ನನ್ನ ಪ್ಲೇ ಲಿಸ್ಟ್ ಅಲ್ಲಿ ಇವಾಗ ಪಾರ್ಟ್ 1 ಇದೆ, 2 ಇದೆ, 3 ಇದೆ, 4 ಇದೆ. ಅಂಡ್ 4 ಅಲ್ಲಿ ಕೂಡ ನಾಳೆ ಅಪ್ಲೋಡ್ ಆಗುತ್ತೆ. ವಾಲ್ಯೂಮ್ ಪ್ರೊಫೈಲ್ ಅದೊಂದು ಕೇಳಿದ್ರೆ ಅದನ್ನ ಅಪ್ಲೋಡ್ ಮಾಡ್ತೀನಿ. ಅಂಡ್ ಗೇಮ್ ಚೇಂಜರ್ ಸೆಟಪ್ಸ್ ಗಳು, ಬ್ಯಾಕ್ ಟೆಸ್ಟ್ ಸೀರೀಸ್ ಗಳು, ಲೈವ್ ಟ್ರೇಡ್ಸ್ ಗಳು ಎಲ್ಲಾನು ಇದೆ. ಓಕೆ, ಒಂದ್ ಅರ್ಥ ಮಾಡ್ಕೊಳ್ಳಿ. ಇವಾಗ ಪಾರ್ಟ್ 4 ಅಲ್ಲಿ ಅಂಡ್ ಅದಾದ್ಮೇಲೆ ಪಾರ್ಟ್ 5, ಪಾರ್ಟ್ 6, ಪಾರ್ಟ್ 7 ಈ ತರ ಇದೆ, ಕಂಟಿನ್ಯೂಸ್ ಇದೆ. ಯಾಕಂದ್ರೆ ಇದು ತುಂಬಾ ಅಂದ್ರೆ ತುಂಬಾ ವ್ಯಾಸ್ಟ್, ಕಲಿಯೋದು ಸಾಕಷ್ಟು ಇರೋದಿದೆ. ಓಕೆ, ಕ್ಯಾಂಡಲ್ ಗಳನ್ನ ರೀಡ್ ಮಾಡೋದಿದೆ, ಇನ್ನ ಅಗ್ರೆಸಿವ್ ಆಗಿ ಟ್ರೇಡ್ ಮಾಡೋದನ್ನ ನಾನು ತೋರಿಸ್ಕೊಡ್ತೀನಿ. ಕ್ಯಾಂಡಲ್ ಗಳನ್ನ ರೀಡ್ ಮಾಡೋದು, ನೆಕ್ಸ್ಟ್ ಕ್ಯಾಂಡಲ್ ಯಾವ್ದು ಬರುತ್ತೆ ಅವೆಲ್ಲಾನು ಕೂಡ ಅಡ್ವಾನ್ಸ್ ಲೆವೆಲ್ ಹೋಗೋದು ಎಲ್ಲಾನು ಇದೆ. ಬಟ್ ದ ಥಿಂಗ್ ಏನು ಅಂದ್ರೆ, ಈ ಬೇಸಿಕ್ ಸೆಟಪ್ ನ ನೀವು ಮಾಸ್ಟರ್ ಮಾಡ್ಲಿಲ್ಲ ಅಂದ್ರೆ ದೆನ್ ಡೆಫಿನೆಟ್ಲಿ ನೆಕ್ಸ್ಟ್ ಬರುವಂತ ಸೆಟಪ್ಸ್ ಗಳಾಗಿರ್ಬೋದು ಅಂಡ್ ನೆಕ್ಸ್ಟ್ ಬರುವಂತ ಟಾಪಿಕ್ಸ್ ಗಳಾಗಿದ್ದು ಯಾವ್ದು ಅರ್ಥ ಆಗಲ್ಲ. ಅಂಡ್ ನೆಕ್ಸ್ಟ್ ಬರುವಂತ ಸೆಟಪ್ಸ್ ಗಳಂದಿದ ತಕ್ಷಣ ಹೊಸ ಸೆಟಪ್ಸ್ ನೆವರ್ ಎವರ್. ಇರುವಂತ ಸೆಟಪ್ಸ್ ಗಳನ್ನೇ ಇಂಪ್ರೂವ್ಮೆಂಟ್ ಮಾಡಿ 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 ಅಕ್ಯುರೇಸಿನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನೋಡ್ತೀನಿ. ಐ ವಾಂಟ್ ಈ ಒಂದು 10,000 ಜನನು ಐ ವಾಂಟ್ ಇದ್ರಲ್ಲಿ ಎಲ್ಲಾರು ಕೂಡ ಪ್ರಾಫಿಟಬಲ್ ಆಗ್ಬೇಕು. ಅದೇ ನನ್ನ ಮೇನ್ ಮೋಟೋ. ಅದು ಆಗಿದ್ದು ನೆಕ್ಸ್ಟ್ ಮಿನಿಟೇನೆ ನೆಕ್ಸ್ಟ್ ಚಾಪ್ಟರ್ ಗಳು ಹೋಗ್ತಾ ಇರುತ್ತೆ. ಸುಮ್ನೆ ನಾನು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ನಾನು ಇಲ್ಲಿ ಸುಮ್ನೆ ಯಾವ್ದೇ ವ್ಯೂಸ್ಗೋಸ್ಕರ, ಸಬ್ಸ್ಕ್ರೈಬರ್ಸ್ಗೋಸ್ಕರ ಇಲ್ಲ. ಓಕೆ, ಯಾರು ನೋಡ್ತಾ ಇದಾರೆ ಅವ್ರು ಪ್ರಾಫಿಟಬಲ್ ಆಗ್ಬೇಕು, ಮೇನ್ ಗೋಲ್. ಅವ್ರು ಆದ್ರೂ ಅಂದಿದ್ ನೆಕ್ಸ್ಟ್ ಮಿನಿಟೇನೆ 3 ಸೆಟಪ್ಸ್ ಗಳು ಇವೆಲ್ಲ ಬರ್ತಾ ಹೋಗ್ತಾ ಇರುತ್ತೆ. ಬಟ್ ನಾನು ಇವಾಗ 3 ಸೆಟಪ್ಸ್ ಗಳನ್ನೆಲ್ಲ ಇಟ್ರೆ ದೆನ್ ಡೆಫಿನೆಟ್ಲಿ ನೀವು 1 and 2 ಅಲ್ಲೇ ಪ್ರಾಫಿಟಬಲ್ ಆಗಿಲ್ಲ ಅಂದ್ರೆ 3 ಅಲ್ಲಿ ಹೆಂಗ್ ಆಗ್ತೀರಾ? ಆಬ್ವಿಯಸ್ಲಿ ಆಗೋದಿಲ್ಲ. ನೀವು ಕಮೆಂಟ್ಸ್ ಗಳು ಓಪನ್ ಮಾಡಿ ನೋಡಿ, 20,000 80 ಮಾಡದೆ ಬರೋದೇನ ಆಗೇನು ವೈಪ್ ಮಾಡ್ಕೊಂಡೆ ಬ್ರೋ, ಹಿಂಗಿದ್ದಾಗ ಹೇಗಾಗುತ್ತೆ? ನೀವು ಇದನ್ನ ಯೋಚನೆ ಮಾಡ್ಲೇಬೇಕಲ್ವ. ಸೊ ದಟ್ಸ್ ವೈ ನಾನು ಹೇಳೋದು, ಓಕೆ, ಇರುವಂತ ಕಾನ್ಸೆಪ್ಟ್ ಗಳಲ್ಲಿ ಮಾಸ್ಟರ್ ಮಾಡ್ಲಿ ಅಂತಾನೆ ನಾನು ಟೈಮ್ ಕೊಟ್ಟು ನಿಮ್ಗೆ ಗ್ಯಾಪ್ ಕೊಡ್ತಾ ಇರೋದು. 4 ಆದ್ಮೇಲೆ ಅಪ್ಲೋಡ್ ಮಾಡ್ತಾ ಇಲ್ಲ, ಇದೊಂದು ಮೇನ್ ರೀಸನ್ಗೆ. ನೀವು ಇಲ್ಲೇನೆ ಆಗ್ತಾ ಇಲ್ಲ. ಗೇಮ್ ಚೇಂಜರ್ 1 ಇದನ್ನೆಲ್ಲ ನೀವು ನೋಡಿದಾಗ ಲಾಟ್ ಆಫ್ ಟ್ರೇಡ್ಸ್ ಗಳು ನಿಮ್ ಕಣ್ಣಿಗೆ ಕಾಣಿಸುತ್ತೆ. ಬಟ್ ದ ಥಿಂಗ್ ಏನು ಅಂದ್ರೆ, ಆ ಲಾಟ್ ಆಫ್ ಟ್ರೇಡ್ಸ್ ಗಳು ನಿಮ್ಗೆ ಎಷ್ಟು ರಿಸ್ಕ್ ರಿವಾರ್ಡ್ ಅಲ್ಲಿ ಹೋಗ್ಬೇಕು, 1:2 ಅಲ್ಲಿ ಹೋಗ್ಲಾ, 3 ಅಲ್ಲಿ ಹೋಗ್ಲಾ, 1 ಅಲ್ಲಿ ಹೋಗ್ಲಾ, ಸ್ಕ್ಯಾಲ್ಪ್ ಮಾಡ ಇದೇ ಗೊತ್ತಿರೋದಿಲ್ಲ. ಸೊ ಅದನ್ನ ನಾವು ಮುರಿಬೇಕು ಅಂದ್ರೆ ನೆಕ್ಸ್ಟ್ ಅಡ್ವಾನ್ಸ್ ಲೆವೆಲ್ಸ್ ಗಳಿಗೆ ಹೋಗ್ಬೇಕು. ಇಲ್ಲಿ ನೋಡಿ, ದಿಸ್ ಇಸ್ ನಾಟ್ ಎ ICT SMC. ಯಾಕಂದ್ರೆ ಬೇರೆಯವ್ರ ಕಾನ್ಸೆಪ್ಟ್ ಗಳನ್ನ ನಾವು ಕಾಪಿ ಮಾಡ್ತಾ ಇಲ್ಲ. ವಿ ಆರ್ ಕ್ರಿಯೇಟಿಂಗ್ ಅವರ್ ಓನ್ ಕಾನ್ಸೆಪ್ಟ್ಸ್. ಓಕೆ, ವಿ ಆರ್ ಕ್ರಿಯೇಟಿಂಗ್ ಅವರ್ ಓನ್ ಸೆಟಪ್ಸ್. ಅಂದ್ರೆ ಕಾನ್ಸೆಪ್ಟ್ಸ್ ಎಲ್ಲ ಓನ್ ಸೆಟಪ್ಸ್. ದ ಥಿಂಗ್ ಏನು ಅಂದ್ರೆ, ಅಲ್ಲಿ ಇಂಪ್ರೂವ್ಮೆಂಟ್ ಗಳನ್ನ ಮಾಡ್ತಾ ಇದೀವಿ. ಓಕೆ, ಅಂಡ್ 1 and 2 ನ ನೀವು ಅಪ್ಲೈ ಮಾಡಿ ಪ್ರಾಫಿಟಬಲ್ ಆಗಿದ್ದ ದಿನನೇ 3 ಅಂತ ಬರುತ್ತೆ. ದೆನ್ ಮೋರ್ ಅಡ್ವಾನ್ಸ್ ಲೆವೆಲ್ಸ್ ಬರುತ್ತೆ. ನ್ಯೂಸ್ ಟ್ರೇಡ್ಸ್ ಗಳು ಮಾಡೋದು ಹೇಗೆ ಇವೆಲ್ಲಾನು ಬರುತ್ತೆ. ಓಕೆ, ಅಂಡ್ ಇದು ಒಂದು ಸಪರೇಟ್ ಪ್ಲೇ ಲಿಸ್ಟ್. ಓಕೆ, ಬ್ಯಾಕ್ ಟೆಸ್ಟ್ ಸೀರೀಸ್ ತರನೇ ಇದೊಂದು ಪ್ಲೇ ಲಿಸ್ಟ್. ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ಗಳಲ್ಲಿ ನೋಡ್ತಿರಲ್ಲ, ಎಲ್ಲಾ ಕೂಡ ಇಂಡಿಕೇಟರ್ ಗಳು ಅಷ್ಟು ಅಕ್ಯುರಸಿ ಇದೆ, ಇಷ್ಟ ಅಕ್ಯುರಸಿ ಇದೆ, ಆ ಇಂಡಿಕೇಟರ್ ನಿಮ್ಗೆ ಹಿಂಗ್ ಪ್ರಾಫಿಟಬಲ್ ಮಾಡ್ಕೊಡುತ್ತೆ, ಹಂಗ್ ಪ್ರಾಫಿಟಬಲ್ ಮಾಡ್ಕೊಡುತ್ತೆ, ಇವೆಲ್ಲಾನು ನೀವು ನೋಡಿದೀರಾ. ಅದೆಲ್ಲ ನಿಜಾನ? ಯಾಕೆ ನಾನು ಇದನ್ನ ಮಾಡ್ತಾ ಇದ್ದೀನಿ ಅಂದ್ರೆ, ಇದು ಎಷ್ಟೋ ಜನದ್ದು ದುಡ್ಡನ್ನ ಸೇವ್ ಮಾಡುತ್ತೆ. ಯಾಕೆ ಅಂತೀನಿ, ಇಂಥ ರೀಲ್ಸ್ ಗಳು ಬೇಗ ರೀಚ್ ಆಗುತ್ತೆ. ನಿಮ್ಗೆ ಗೊತ್ತಿರ್ಬೋದು, ನಾನು ಬೇಕಾದ್ರೆ ಯಾವ್ದಾದ್ರು ಒಂದು ರೀಲ್ ಮಾಡ್ಲಿ, ಕಮೆಂಟ್ ಮಾಡಿ ಫ್ರೀ ಅನ್ನೋದಕ್ಕೆ ಅಂತ ಆಗ್ತೆ ಅನ್ಕೊಳ್ಳಿ, ತುಂಬಾ ಜಾಸ್ತಿ ರೀಚ್ ಆಗುತ್ತೆ. ಅದ್ರ ಇನ್ಸ್ಟಾಗ್ರಾಮ್ ಆಲ್ಗೋರಿಥಮ್ ಇರೋದೇ ಹಾಗೇನೇನೆ. ಅದೇ ತರನು ಈ ಇಂಡಿಕೇಟರ್ ವಿಡಿಯೋಸ್ ಗಳು. ಓಕೆ, ಈ ಇಂಡಿಕೇಟರ್ ವಿಡಿಯೋಸ್ ಗಳು ಹಂಗ್ ಮಾಡಿದಾಗ ದೇ ವಿಲ್ ಗೇನ್ ಮೋರ್ ಫಾಲೋವರ್ಸ್. ಓಕೆ, ಡೆಫಿನೆಟ್ಲಿ ಫಾಲೋ ಮಾಡ್ತಾರೆ ಜನ. ಅಂಡ್ ನಾನೇನೆ ಒಂದು ಫಿಬ್ದು ಒಂದು ಇಂಡಿಕೇಟರ್ ಮಾಡ್ಕೊಟ್ಟಿದ್ನಲ್ಲ, ಅದ್ರಲ್ಲೇ ನಾನು ಹತ್ರ 600 to 700 ಫಾಲೋವರ್ಸ್ ಗೇನ್ ಮಾಡಿದ್ದೆ ಆ ಒಂದು ರೀಲ್ ಅಲ್ಲೇನೆ. ಅರ್ಥ ಮಾಡ್ಕೊಳ್ಳಿ. ಅದಾದ್ಮೇಲೆ ನಾನು ಆತರ ರೀಲ್ ಮಾಡಕ್ ಹೋಗ್ಲಿಲ್ಲ. ಯಾಕಂದ್ರೆ ಐ ಡೋಂಟ್ ವಾಂಟ್ ಫಾಲೋವರ್ಸ್ ಆತರ ಬರೋದು ನನಗೆ ಬೇಕಾಗಿಲ್ಲ. ಅವ್ರು ನಾನು ಯೂಟ್ಯೂಬ್ ನೋಡಿನೇ ಬರ್ಬೇಕು, ಅದು ನನ್ನ ಮೇನ್ ಫೋಕಸ್ ಇರೋದು. ಅದಕ್ಕೆ ನಾನು ನೋಡ್ಬೋದು ಆತರ ವಿಡಿಯೋಸ್ ಮಾಡೋದೇ ಬಿಟ್ಬಿಟ್ಟೆ, ರೀಲ್ಸ್ ಮಾಡೋದೇ ಬಿಟ್ಬಿಟ್ಟೆ. ಸೊ ಇವಾಗ ಆ ರೀಲ್ಸ್ ಜಾಸ್ತಿ ಜನ ರೀಚ್ ಆದಾಗ ಜಾಸ್ತಿ ಜನ ಫಾಲೋ ಮಾಡೋದಕ್ಕೆ ನೋಡ್ತಾರೆ. ಅವ್ರು ಹೇಳ್ತಾರೆ 75% ಅಕ್ಯುರಸಿ 1:2 ಅಲ್ಲಿ ಅಂದ್ರೆ, ಡೆಫಿನೆಟ್ಲಿ 1:2 ಅಲ್ಲಿ 75% ಅಂದ್ರೆ ನೆಕ್ಸ್ಟ್ ಲೆವೆಲ್ ಅದು. ಬಟ್ ದ ಥಿಂಗ್ ಏನು ಅಂದ್ರೆ, ವಾಟ್ ಇಫ್ ಆ 25% ಕೂಡ ನೀವು ಅಪ್ಲೈ ಮಾಡ್ಬೇಕಾದ್ರೆ ಲಾಸ್ ಆಗೋಗ್ಬಿಟ್ರೆ? ಮೈಂಡ್ ಸೆಟ್ ಗಾನು, ಕ್ಯಾಪಿಟಲ್ ಗಾನು, ಎಲ್ಲ ಗಾನು. ಅದೊಂದಾದ್ರೆ ನೆಕ್ಸ್ಟ್ ಎಲ್ಲ ಕನೆಕ್ಟ್ ಆಗುತ್ತೆ. ಓವರ್ ಟ್ರೇಡಿಂಗ್ ಅನ್ನೋದು ಕನೆಕ್ಟ್ ಆಗುತ್ತೆ, ಗ್ರೀಡ್ ಅನ್ನೋದು ಕನೆಕ್ಟ್ ಆಗುತ್ತೆ, ಫಿಯರ್ ಅನ್ನೋದು ಕನೆಕ್ಟ್ ಆಗುತ್ತೆ. ದಿಸ್ ಇಸ್ ವೈ ವಿ ಆರ್ ಲೂಸಿಂಗ್ ಮನಿ. ಫ್ಯಾಕ್ಟ್ ಇದು. ಓಕೆ, ಸೊ ದಟ್ಸ್ ವೈ ನಾನು ಹೇಳೋದೇನು ಅಂದ್ರೆ, ಅಕ್ಯುರಸಿನ ಹೇಗೆ ಇನ್ಕ್ರೀಸ್ ಮಾಡ್ಕೋತೀವಿ ಗೊತ್ತಾ? ಈಗ ಫಾರ್ ಎಕ್ಸಾಂಪಲ್ ಕ್ಯಾಮ್ರಾ ಅದನ್ನೇ 78% ಈ ತರ ಇತ್ತು ಅನ್ಕೊಳ್ಳಿ, ಇನ್ನು 22% ಲಾಸ್ ಆಗುತ್ತೆ ಅಂದ್ರೆ, ಆ ಲಾಸ್ಗಳ ಟ್ರೇಡ್ಸ್ ಗಳನ್ನ ತಗೊಳ್ಳೇಬಾರ್ದು. ನಾವು ಅವಾಯ್ಡ್ ಮಾಡ್ಬೋದು. ಹೇಗೆ ಅವಾಯ್ಡ್ ಮಾಡ್ಬೋದು? ವಿತ್ ದ ಬೊಲಿಂಜರ್ ಬ್ಯಾಂಡ್ ಅವಾಯ್ಡ್ ಮಾಡ್ಬೋದು. ಲಾಟ್ ಆಫ್ ಥಿಂಗ್ಸ್ ನ ಇನ್ಕ್ಲೂಡ್ ಮಾಡ್ಕೊಂಡು ಅವಾಯ್ಡ್ ಮಾಡ್ಬೋದಲ್ಲ. ದಟ್ಸ್ ಹೌ ವಿನ್ ರೇಟ್ ನ ಇನ್ಕ್ರೀಸ್ ಮಾಡ್ಕೊಳ್ಳೋದು. ಬಟ್ ಅದ್ರ ಬಗ್ಗೆ ಎಲ್ಲ ಮುಂದೆ ಮಾತಾಡ್ಕೊಂಡು ಹೋಗೋಣ. ಇವಾಗ ಅವರೊಂದು ಹೇಳಿರೋ ರೀಲ್ ಅಲ್ಲಿ ಹೇಳಿರೋ ಪ್ರಕಾರ ಆ ಸ್ಟ್ರಾಟಜಿನ ಬ್ಯಾಕ್ ಟೆಸ್ಟ್ ಮಾಡೋಣ. ಡಿಸೆಂಬರ್ ಮಂತ್ ನಾನು ತೋರಿಸ್ತೀನಿ ನಿಮ್ಗೆ, ಬೇರೆ ಯಾವ ಮಂತ್ ಬೇಡ. ಬಟ್ ಥಿಂಗ್ ಏನು ಅಂದ್ರೆ, ಅದನ್ನ ನಾನು ಅಪ್ಲೈ ಮಾಡೋದಿಲ್ಲ. ಇದನ್ನೆಲ್ಲ ನಾನು ಅಪ್ಲೈ ಮಾಡೋದೇ ಇಲ್ಲ. ನಿಮಗೆ ರಿಯಾಲಿಟಿ ತೋರ್ಸೋದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ನಿಮ್ಗೆ ಇದು ವರ್ಕ್ ಆಗುತ್ತೆ ಅನ್ಸಿದ್ರೆ ಯು ಕ್ಯಾನ್ ಡೂ ಇಟ್. ಬಟ್
ನಾನ್ ಇದನ್ನೆಲ್ಲ ಅಪ್ಲೈ ಮಾಡಲ್ಲ, ಯಾಕಂದ್ರೆ ನಂದೇ ಇರ್ಬೇಕಾದ್ರೆ ಸೆಟಪ್ಸ್ ನಾನು ಏನಕ್ಕೆ ಇದನ್ನೆಲ್ಲ ನೋಡ್ಲಿ. ಬಟ್ ನಿಮಗೆ ಅಂತ ರೀಲ್ಸ್ ಗಳು ಹೇಗೆ ಹೇಗೆ ನಿಮ್ನ ಮೈಂಡ್ ವಾಶ್ ಮಾಡ್ತಾ ಇದೆ ಅನ್ನೋದನ್ನ ನಾನು ತೋರ್ಸ್ಬೇಕಾಗಿದೆ. ಸೊ ದಟ್ಸ್ ವೈ, ಅದಕ್ಕೇನೆ. ಓಕೆ, ಇವಾಗ ಏನಿಲ್ಲ, ಅವ್ರು ಹೇಳಿರೋದು XAUSD ಚಾರ್ಟ್ ಅಲ್ಲಿ 15 ಮಿನಿಟ್ಸ್ ಹೋಗಿ ಅಂತ. ಆ ರೀಲ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ಆ ರೀಲ್ ನ ಡಿಸ್ಕ್ರಿಪ್ಷನ್ ಎಲ್ಲ ಹಾಕೋದ್ ಬೇಡ, ಡಿಸ್ಕಾರ್ಡ್ ಅಲ್ಲಿ ಶೇರ್ ಮಾಡಿರ್ತೀನಿ ಆ ರೀಲ್ ನ. ಓಕೆ, ಆ ರೀಲ್ ನ ಬೇಕಾದ್ರೆ ನೀವು ನೋಡ್ಬೋದು ಒಂದ್ಸತಿ. ಸಿ ಇಂಡಿಕೇಟರ್ಸ್ ಗೆ ಹೋಗ್ಬಿಟ್ಟು ಇಲ್ಲಿ ನೀವು ಝೀರೋ ಟ್ರೆಂಡ್ ಲ್ಯಾಗ್, ಇಲ್ಲಿ ಅದು 0 ಲ್ಯಾಗ್ ಟ್ರೆಂಡ್ ಸಿಗ್ನಲ್ಸ್ ಅಂತ ಇದೆ ಗೊತ್ತಾ. ಇಲ್ಲಿ ನೋಡಿ ಫಸ್ಟ್ನೇದು 0 ಲ್ಯಾಗ್ ಟ್ರೆಂಡ್ ಸಿಗ್ನಲ್ MTF ಆಲ್ಗೋ ಆಲ್ಫಾ ಅಂತ ಇದನ್ನ ಹಾಕೋತೀನಿ. 10K ಮೆಂಬರ್ಸ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ, ಅಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಬಂತು. ಸಿ ಯು ಕ್ಯಾನ್ ಸಿ ಹಿಯರ್, ನಿಮ್ಗೆ ಅನ್ಸ್ಬೋದು ಕರೆಕ್ಟಾ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಟೈಮ್ ಫ್ರೇಮು 15 ಮಿನಿಟ್ಸ್ ಇದೆಲ್ಲ ಹೇಳಿದ್ದಾರೆ. ಈ ಒಂದು ಆರೋ ಮಾರ್ಕ್ ಬರ್ತಾ ಇದೆಯಲ್ಲ, ಇದು ಸೆಲ್. ಓಕೆ, ಈ ಆರೋ ಮಾರ್ಕ್ ಇದೆಯಲ್ಲ ಬೈ ಮಾಡಿ ಅಂತ. ಬಟ್ ಇಲ್ಲೆಲ್ಲ ನೋಡ್ಬೋದು ಎಷ್ಟೊಂದು ಸೆಲ್ಗಳಿದಾವೆ. ಇದನ್ನೆಲ್ಲಾನು ಕೂಡ ಫಿಲ್ಟರ್ ಔಟ್ ಮಾಡೋದಕ್ಕೆ ಅವ್ರು ಏನ್ ಯೂಸ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಸೈಡ್ ಅಲ್ಲಿ ಒಂದು ಬಾಕ್ಸ್ ಇದೆ, ಟೈಮ್ ಫ್ರೇಮ್ ಅಂಡ್ ಸಿಗ್ನಲ್. 5 ಮಿನಿಟ್ಸ್, 15 ಮಿನಿಟ್ಸ್, 1 ಅವರ್, 4 ಅವರ್, 1 ಡೇ. ಅವ್ರು ಏನ್ ಹೇಳ್ತಾರೆ ಅಂದ್ರೆ 1 ಅವರ್ ಮತ್ತೆ 4 ಅವರ್ ಮತ್ತೆ 1 ಡೇ ಅಲ್ಲಿ, ಈ ಮೂರರಲ್ಲಿ ಫಾರ್ ಎಕ್ಸಾಂಪಲ್ ಈ ಮೂರರಲ್ಲಿ ಯಾವ್ದಾದ್ರು 2 ಸೇಮ್ ಸಿಗ್ನಲ್ ಕೊಡ್ತಾ ಇತ್ತು, ಇಲ್ಲೂ ಆ ಸಿಗ್ನಲ್ ಬಂದಿದ್ರೆ ಟ್ರೇಡ್ ತಗೊಬಹುದು ಅಂತ. ಫಾರ್ ಎಕ್ಸಾಂಪಲ್ 4 ಅವರ್ಸ್ ಅಲ್ಲಿ ಬೈ ಇದ್ದು, 1 ಡೇ ಅಲ್ಲಿ ಬೈ ಇದ್ದು, 1 ಅವರ್ ಅಲ್ಲಿ ಬೇರಿಶ್ ಇದ್ರೆ, ದೆನ್ ನೀವು ಇಲ್ಲಿ ಏನಾದ್ರು ಬೈ ಸಿಗ್ನಲ್ ಕೊಡ್ತಿತ್ತು ಅಂದ್ರೆ ಬೈ ಟ್ರೇಡ್ ನ ತಗೋಬಹುದು. ಫಾರ್ ಎಕ್ಸಾಂಪಲ್ ಈ ಬೈ ಟ್ರೇಡ್ ನ ತಗೋಬೇಕಾರೆ, ಓಕೆ, ಈ ಬೈ ಟ್ರೇಡ್ ನ ತಗೋಬೇಕಾರೆ ಏನಾದ್ರೂ 1 ಅವರ್ ಆರ್ 4 ಅವರ್ ಆರ್ 1 ಡೇ ಅಲ್ಲಿ ಬೈ ಇತ್ತು, ಯಾವ್ದಾದ್ರು 2 ಬೈ ಇತ್ತು ಅಂದ್ರೂ ಆ ಟ್ರೇಡ್ ನ ತಗೋತೀವಿ. ಓಕೆನಾ. ಸೊ ಇವಾಗ ನಿಮ್ಗೆ ಹಿಂಗ್ ನೋಡ್ತಾ ಇದ್ದಾಗ ಯು ಕ್ಯಾನ್ ಸಿ ದಟ್, ಸಿ ಇಲ್ಲಿ ನೋಡ್ಬೋದು, ಇಲ್ಲಿ ಸೆಲ್ ಸಿಗ್ನಲ್ ಕೊಟ್ಟಿದೆ, ಮಾರ್ಕೆಟ್ ಬಿದ್ದಿದೆ. ಇಲ್ಲಿ ಬೈ ಸಿಗ್ನಲ್ ಕೊಟ್ಟಿದೆ, ಮಾರ್ಕೆಟ್ ಹಿಂಗ್ ಹೋಗಿದೆ. ಓಕೆ, ದಿಸ್ ಇಸ್ ಎ ಬ್ಯಾಕ್ ಟೆಸ್ಟ್ ಮಾಡ್ಬೇಕಾರೆ. ಓಕೆ, ಬ್ಯಾಕ್ ಟೆಸ್ಟ್ ಮಾಡ್ಬೇಕಾದ್ರೆ ನೀವು ಹಿಂಗ್ ನೋಡ್ತಾ ಇದ್ದೀರಾ, ನಿಮ್ಗೆ ಹಿಂಗ್ ಕಾಣಿಸ್ತಾ ಇದೆ. ಓಕೆ, ಸೊ ಓಕೆ ಎಲ್ಲಾನು ವರ್ಕ್ ಆಗ್ತಾ ಇದೆ ಅಂತ. ಬಟ್ ವೆನ್ ಯು ಅಪ್ಲೈ ಇನ್ ದ ಲೈವ್ ಮಾರ್ಕೆಟ್ ಅಲ್ವಾ, ಲಾಟ್ ಆಫ್ ಥಿಂಗ್ಸ್ ನಿಮಗೆ ಮುಂದೆ ಬರುತ್ತೆ. ಸೊ ದಟ್ಸ್ ವೈ ನಾನು ಏನ್ ಹೇಳೋದು ಅಂದ್ರೆ ಸಿಂಪಲ್. ಓಕೆ, ಲೆಟ್ಸ್ ಬ್ಯಾಕ್ ಟೆಸ್ಟ್ ಇಟ್. ಯಾವ್ದಾದ್ರು ಒಂದು ಡೇಟ್ ತಗೊಳ್ಳೋಣ. ಈಗ Alt-G December 1 ತಗೊಳ್ಳೋಣ. ಓಕೆನಾ, December 1 ರಿಪ್ಲೈ ಬಟನ್ ನ ಯೂಸ್ ಮಾಡ್ಕೊಂಡು ನಾನು ಸಿಂಪಲ್ December 1 ಸ್ಟಾರ್ಟ್ ಮಾಡ್ತೀನಿ. ಓಕೆ, November 29. ಓಕೆ, ಇಲ್ಲಿಂದ December 1. ಓಕೆ, ಈ December 1 ಅಲ್ಲಿ ನಾವ್ ಹೆಂಗಿದ್ರು ಶುರು ಮಾಡೋದು 5:30 ಅಲ್ವಾ. ಸೊ 5:30 ಆಗ್ತೀನಿ. ಓಕೆನಾ. ಇವಾಗ ನೋಡಿ ಬ್ಯಾಕ್ ಟೆಸ್ಟ್ ಮಾಡ್ಬೇಕಾದ್ರೆ ತೋರಿಸ್ತೀನಿ. ಸೊ ಅಬ್ಸರ್ವ್. ಓಕೆ, ಸಿ ಅಬ್ಸರ್ವ್, ಇಲ್ಲಿ ಬೈ ಸಿಗ್ನಲ್ ತೋರಿಸ್ತು ಕರೆಕ್ಟಾ. ಯು ಕ್ಯಾನ್ ಸಿ ಹಿಯರ್, ಇಲ್ಲಿ ಬೈ ಸಿಗ್ನಲ್ ತೋರಿಸ್ತು. ಓಕೆ, ಇಲ್ಲಿ ಬೈ ಸಿಗ್ನಲ್ ತೋರಿಸ್ತು. ಬಟ್ ಇಲ್ಲಿ ನೋಡ್ಬೋದು 1 ಅವರ್ ಅಂಡ್ 4 ಮಿನಿಟ್ಸ್ ಅಲ್ಲಿ ಬೈ ಇದೆ. ಸೊ ನೀವೇನ್ ಮಾಡ್ತೀರಾ, ಯು ಗೋ ವಿತ್ ಬೈ ಸಿಗ್ನಲ್, ಬೈ ಟ್ರೇಡ್ ಗೆ ಹೋಗ್ತೀರಾ. ಓಕೆ, ಸ್ವಿಂಗ್ ಹತ್ರ ಸ್ಟಾಪ್ ಲಾಸ್ ಇಡ್ತೀರಾ. ದೆನ್ 1:2 ಹಿಟ್, SL ಹಿಟ್. ಓಕೆ, ದೆನ್ ಇಲ್ಲಿ ಬನ್ನಿ, ಇಲ್ಲಿ ಸೆಲ್ ಸಿಗ್ನಲ್ ತೋರಿಸಿದೆ. ಅಂಡ್ ಇಲ್ಲಿ ನೋಡ್ಬೋದು 6 ಮತ್ತೆ 1 ಅವರ್ ಅಲ್ಲಿ, 1 ಅವರ್ ಮತ್ತೆ 4 ಅವರ್ ಅಲ್ಲಿ ಬುಲಿಶ್ ಇದೆ, 1 ಡೇ ಅಲ್ಲಿ ಬೇರಿಶ್ ಇದೆ. ಯಾವ್ದಾದ್ರು 2 ಬೇರಿಶ್ ಇರ್ಬೇಕಾಯ್ತು, ಇಲ್ಲ. ನೋಡಿ ಈ ತರ ಟ್ರೇಡ್ ಮಿಸ್ ಆಗಿ ಹೋಗ್ಬಿಡುತ್ತೆ. ಓಕೆ, ಮಿಸ್ ಆಯ್ತಾ. ಇವಾಗ ಬನ್ನಿ ನೋಡಿ, ಇಲ್ಲಿ ಸೆಲ್ ಸಿಗ್ನಲ್ ಕೊಟ್ಟಿದೆ. ಬಟ್ ಸ್ಟಿಲ್ ಇಲ್ಲಿ ನೋಡ್ಬೋದು ಬುಲಿಶ್ ಬೇರಿಶ್ ಇದೆ, ಆಗೋದಿಲ್ಲ. ಇಲ್ಲಿ ನೋಡಿ ಬೇರಿಶ್ ಸಿಗ್ನಲ್ ಕೊಡ್ತು. ದೆನ್ ಇಲ್ಲಿ ನೋಡಿ ಬುಲಿಶ್ ಬೇರಿಶ್ ಇದೆ. ಓಕೆನಾ. ಸಿಂಪಲ್, ಇದೇ ಸೆಲ್ ಸಿಗ್ನಲ್ ಕೊಟ್ಟಾಗ್ಲೇನೆ ಟ್ರೇಡ್ ತಗೊಂಡ್ಬಿಟ್ರೆ, ಇದನ್ನೆಲ್ಲ ನೋಡ್ದಲ್ಲೇ ಅಟ್ಲೀಸ್ಟ್ ನಿಮ್ಗೆ 1:1 ಸ್ಕ್ಯಾಲ್ಪ್ ಮಾಡೋದೇನೋ ಒಂದು ಆಪರ್ಚುನಿಟಿ ಸಿಗುತ್ತೆ. ಓಕೆ, ಇದನ್ನ ಬೇಕಾದ್ರೆ ನೀವು ಇಂಪ್ರೂವ್ಮೆಂಟ್ ಮಾಡ್ಕೋತೀರಾ ಅಂದ್ರೆ ಮಾಡ್ಕೋಬಹುದು. ಸಿ ಬೇರಿಶ್ ಬಂತು, ಬಟ್ ಇಲ್ಲಿ ಯಾವ್ದು ಬೇರಿಶ್ ಸಿಗ್ನಲ್ ಕೊಟ್ಟಿಲ್ಲ. ಓಕೆ 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 ಆ ಸೊ ಇಲ್ಲಿ ನೋಡಿ ಬೇರಿಶ್ ಸಿಗ್ನಲ್ ಕೊಟ್ಟಿದೆ. ಅಂಡ್ ಯು ಕ್ಯಾನ್ ಸಿ ಹಿಯರ್ 1 ಅವರ್ ಅಲ್ಲೂ ಬೇರಿಶ್ ಇದೆ, 1 ಡೇ ಅಲ್ಲೂ ಬೇರಿಶ್ ಇದೆ. ಸೊ ಶಾರ್ಟ್ ಪೊಸಿಷನ್. ಓಕೆ, ಸೊ ಸಿ 1:2 ಅವ್ರು ಹೇಳಿರೋ ಪ್ರಕಾರ 1:2.
ಸೊ ಇದು ಎಸ್ ಎಲ್ ಇಟ್ಟು 1:2 ಹೋಗಿಲ್ಲ. ಓಕೆ, ದೆನ್ ನೆಕ್ಸ್ಟ್ ಬರೋಣ. ಇಲ್ಲಿ ನೋಡಿ ಬೇರಿ ಸಿಗ್ನಲ್. ಓಕೆ, ಈ ಬೇರಿ ಸಿಗ್ನಲ್. ಓಕೆ, ಇಲ್ಲಿ ನೋಡಿ ಬೇರಿಸ್ ಸಿಗ್ನಲ್ 1 hour and 1 day ಬೇರಿಸ್ ಇದೆ. ಓಕೆ, ನಮ್ಗೆ ಇಲ್ಲಿ ಒಂದು ಕೂಡ ಟಿ ಪಿ ಹಿಟ್ ಆಗಿಲ್ಲ. ಓಕೆ, ಅರ್ಥ ಮಾಡ್ಕೊಳ್ಳಿ. ಒಂದು ಸ್ವಿಂಗ್ ಹತ್ರ ಇಟ್ಕೋಬೇಕು ಎಸ್ ಎಲ್. ಈಗ ಇದೇ ದೊಡ್ಡ ಕ್ಯಾಂಡಲ್ ಆಗಿರೋದ್ರಿಂದ ಸ್ವಿಂಗ್ ಹತ್ರ ಇಟ್ಕೊಂಡ್ಬಿಟ್ರೆ ದೊಡ್ಡ ಟಿ ಪಿ ಆಗೋಗುತ್ತೆ. ಬಟ್ ಲೆಟ್ಸ್ ಸೇ ಇದು ಕ್ಯಾಂಡಲ್ ಲೋಗೆ ಇಟ್ಕೊಳ್ಳೋಣ, 1:2 ಹಿಡಿಯೋಣ. ಸಿ, ನೀವು ಟ್ರೇಡ್ ತಗೊಂಡು ಆಲ್ಮೋಸ್ಟ್ ಇಲ್ಲೇ 2 ನೀವು ಡಿಪ್ರೆಷನ್ ಹೋಗ್ಬಿಟ್ಟಿರ್ತೀರಾ. ಕರೆಕ್ಟಾ? ನೋ, ಎಸ್ ಎಲ್ ಇಟ್ಟು ಲೆಟ್ಸ್ ಸೇ ಇವಾಗ ಎಸ್ ಎಲ್ ನಾನು ಸ್ವಿಂಗಿಗೆ ಇಡ್ತೀನಿ, ಅವಾಗ ನೋಡೋಣ. ಓಕೆ, 1:2. ನೋ. ಓಕೆ, ಎಸ್ ಎಲ್ ಏನೆ, ಇಟ್ಸ್ ಓಕೆ. ಓಕೆ, ನೆಕ್ಸ್ಟ್ ನೋಡೋಣ. ಸೊ ಸೆಲ್ ಬಂದಿದೆ, ಸೆಲ್ ಬಂದಿದೆ. ಓಕೆ, ಸೆಲ್ ಬಂದಿದೆ. ಇಲ್ಲಿ ನೋಡ್ಬೋದು ಸೆಲ್ ಸಿಗ್ನಲ್ ಕೊಟ್ಟಿದೆ. ಶಾರ್ಟ್ ಪೊಸಿಷನ್ 1:2. ಎಸ್ ಎಲ್ ನ ಸ್ವಿಂಗ್ ಹತ್ರ ಇಡ್ತೀನಿ. ಕ್ಯಾಂಡಲ್ ಲೋ ಬೇಡ, ಸ್ವಿಂಗ್ ಹತ್ರನೇ ಇಡೋಣ. ಓಕೆ, ನೋಡೋಣ ಆಮೇಲೆ ಕ್ಯಾಂಡಲ್ ಲೋ ಹತ್ರ ಇಟ್ಟು ಅಬ್ಸರ್ವ್ ಮಾಡೋಣ. ಓಕೆ, ನೋ 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 ನೋ. ಓಕೆ, 1:2 ಇಟ್ಸ್ ನಾಟ್ ಎ ವರ್ತ್ ಕೂಡ. ಓಕೆ, ನೆಕ್ಸ್ಟ್ ನೋಡೋಣ. ಅಗೇನ್ ಸೆಲ್ ಬಂತು, ಬಟ್ ಇಲ್ಲಿ ಬುಲಿಶ್ ಇದೆ, ಆಗೋದಿಲ್ಲ. ಸೆಲ್ ನೋ, ಆಗೋದಿಲ್ಲ. ಬುಲಿಶ್ ಬಟ್ ಇವೆರಡು ಬೇರಿಶ್ ಇದೆ, ಆಗೋದಿಲ್ಲ. ಸಿ, ಲಾಟ್ ಆಫ್ ಒಳ್ಳೊಳ್ಳೆ ಟ್ರೇಡ್ಸ್ ಗಳೇ ಫಿಲ್ಟರ್ ಔಟ್ ಆಗ್ತಾ ಇದೆ ಗುರು. ನಾರ್ಮಲ್ ಹಂಗೆ ನೋಡಿದ್ರೆ ಆಗುತ್ತೆ ಅನ್ಸುತ್ತೆ. ಸಿ, ಇಲ್ಲಿ ಸೆಲ್ ಬಂದಾಗ ಕ್ವಿಕ್ ಸ್ಕ್ಯಾಲ್ಪ್ ಗಳು, ಇಲ್ಲಿ ಬೈ ಬಂದಾಗ ಕ್ವಿಕ್ ಸ್ಕ್ಯಾಲ್ಪ್ ಗಳು, ಇಲ್ಲಿ ಬೈ ಬಂದಾಗ ನೋಡಿ ಕ್ವಿಕ್ ಸ್ಕ್ಯಾಲ್ಪ್. ಇದನ್ನ ನೋಡ್ತಾನೆ ಅದು ಅರ್ಧ ಎಡವಟ್ ಆಗ್ತಾ ಇರೋದು ನನ್ನ ಪ್ರಕಾರ. ಅವ್ರು ಹೇಳಿರೋ ಪ್ರಕಾರ ನೋಡಿ, ಇಲ್ಲೂ ಅಷ್ಟೇ ಸೆಲ್ ಕೊಟ್ಟಾಗ ಕ್ವಿಕ್ ಸ್ಕ್ಯಾಲ್ಪ್, ಇಲ್ಲೆಲ್ಲ ನೋಡಿ ಸೆಲ್ ಕೊಟ್ಟಾಗ್ಲೇನೆ ಸ್ಕ್ಯಾಲ್ಪ್ ಬರುತ್ತೆ. ಇದನ್ನ ನೋಡೇನೆ ಅರ್ಧ ತಲೆ ಕೆಟ್ಟು ಹೋಗ್ತಾ ಇರೋದು, ಅಂದ್ರೆ ಟಿಪಿ ಗಳಿಗೆ ಹೋಗ್ತಾ ಇಲ್ಲ. ಓಕೆ, ಯು ಕ್ಯಾನ್ ಸಿ ಬರೀ ಸಿಗ್ನಲ್ ಕೊಟ್ಟಾಗ್ಲೇ ಅದು ಬೈ ಸೈಡ್ ಹೋಗ್ತಾ ಇದೆ. ಓಕೆ, ಅದು ನೋಡಿದಾಗ್ಲೇನೆ ಅದು ಪ್ರಾಬ್ಲಮ್ ಆಗ್ತಾ ಇರೋದು. ಸಿ, ಈಗ ನೋಡಿ ಇಲ್ಲಿ 2 ಬೇರಿಶ್ ಬಂತ, ಇಲ್ಲಿ ಬೇರಿಶ್ ಸಿಗ್ನಲ್ ಕೊಟ್ಟಿದೆ. ಓಕೆ, ಸೊ ಲೆಟ್ಸ್ ಗೋ ಶಾರ್ಟ್ ಪೊಸಿಷನ್ ಹೋಗೋಣ. ಓಕೆ, ಸ್ವಿಂಗ್ ಹತ್ರ ಎಸ್ ಎಲ್ ಇಡ್ತೀನಿ, 1:2 ಇಟ್ಕೋತೀನಿ. ಓಕೆ, 1:2 ಇಟ್ಕೊಳ್ಳೋಣ. ಓಕೆ, ಸೊ ನಾನು ಇದನ್ನ ಹೇಳೋದು, ಲೈಕ್ ಇದನ್ನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಕೂತ್ರೆ ಮಾಡ್ಬೋದು. ಓಕೆ, ಯಾಕಂದ್ರೆ ಯಾವ್ದೋ ಒಂದು ಒಳ್ಳೆ ಇಂಡಿಕೇಟರ್ ಐ ಕ್ಯಾನ್ ಅಬ್ಸರ್ವ್ ಇಯರ್ ಸ್ಕ್ಯಾಲ್ಪ್ ಮಾಡೋದಕ್ಕೆ ತುಂಬಾ ಯೂಸ್ ಆಗ್ತಾ ಇದೆ. ಓಕೆ, ಲಾಸ್ಟ್ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ನೋಡೋಣ. ಒಂದು ಟಿ ಪಿ ಆಗಿ ನಾನು ನೋಡ್ಲಿಲ್ಲ ಗುರು ಇಲ್ಲಿ. ಓಕೆ, 1 ಟಿ ಪಿ ಆಗ್ಲಿಲ್ಲ ನೋಡಿ. ಸಿ, ಇದು ಎಸ್ ಎಲ್ ಇಟ್ಟು. ಈಗ ನೋಡಿ ಇಲ್ಲಿ ಬೈ ಕೊಡ್ತಾ ಇದೆ. ಓಕೆನಾ, ಬೈ ಕೊಡ್ತಾ ಇದೆ. ಅಬ್ಸರ್ವ್ ಮಾಡಿ, ಇಲ್ಲಿ ಬೇರಿಶ್ ಅಂತ ಇದೆ. ಓಕೆ, 4 hours ಅಲ್ಲಿ ಏನೋ ಬುಲ್ಲಿಶ್ ಅಂತ ಇದೆ. ಸೊ ಸಿಂಪಲ್. ಸಿ, ಮೇಲ್ ಹೋಗ್ತಾನೆ ಇದೆ, ಇದನ್ನ ಬೇರಿಶ್ ಅಂತಾನೆ ಇದೆ. ಅಂಡ್ ಯು ಕ್ಯಾನ್ ಅಬ್ಸರ್ವ್ ಆಲ್ರೆಡಿ ಆಯ್ತು ಗುರು, 4 ದಿನದಲ್ಲಿ ಎಲ್ಲಾ ಲಾಸ್ ಇದೆ ಮ್ಯಾಕ್ಸಿಮಮ್. ಓಕೆ, ಸೊ ಏನಿಲ್ಲ, ಇನ್ನು ನೋಡೋದಕ್ಕೆ ಏನು ಇಲ್ಲ. ಸಿ, ಇಲ್ಲಿ ನೋಡಿ, ಇಲ್ಲಿ ಲೆಟ್ಸ್ ಅಬ್ಸರ್ವ್, ಇಲ್ಲಿ ಬೈ ಸಿಗ್ನಲ್ ಬಂದಿದೆ ನೋಡಿ. ಇಲ್ಲಿ ಬೈ ಸಿಗ್ನಲ್ ಬಂದಿದೆಯಲ್ಲ, ಅಬ್ಸರ್ವ್ ಮಾಡಿ. ಬೈ ಸಿಗ್ನಲ್ ಕೊಟ್ಟಿದ್ಯಲ್ಲ ನೋಡಿ, 4 hour ಅಲ್ಲಿ ಬರೀ ಬುಲ್ಲಿಶ್ ಇದೆ. ಸೊ ಅವ್ರು ಹೇಳಿರೋದೇನು, 1 hour 4 hour 1 day ಅಲ್ಲಿ ಯಾವ್ದಾದ್ರು 2 ಒಂದೇ ಇರ್ಬೇಕು ಅಂತ. ಸೊ ಇದಾಗೋದಿಲ್ಲ, ದೆನ್ ಆಬ್ವಿಯಸ್ಲಿ ಟ್ರೇಡ್ ಮಿಸ್ ಆಗುತ್ತೆ. ಆಬ್ವಿಯಸ್ಲಿ ಇಟ್ಸ್ ವೇಸ್ಟ್ ಟ್ರೇಡ್. ಸಿ, ಮೇಲ್ ಹೋಗುವಂತ ಟ್ರೇಡ್ ಲಾಸ್ ಆಗ್ತಾ ಇದೆ. ಓಕೆ, ಸೊ ಯು ಕ್ಯಾನ್ ಸಿ, ಅಬ್ಸರ್ವ್ ಮಾಡಿ ನೋಡಿ. ನಾನು ಅದಕ್ಕೆ ಹೇಳೋದು, ಓಕೆ, ಯಾವ್ದೋ ಒಂದನ್ನ ನೋಡಿದ ತಕ್ಷಣ ಹಂಗೆ ಅಪ್ಲೈ ಮಾಡ್ಕೊಂಡು ಕೂತ್ಕೊಂಡ್ರೆ ಕ್ಯಾಪಿಟಲ್ ಗೀಪಿಟಲ್ ಎಲ್ಲಾನು ಹೋಗ್ಬಿಡುತ್ತೆ. ಅಬ್ಸರ್ವ್ ಮಾಡಿ. ಓಕೆ,
ಅಬ್ಸರ್ವ್ ಮಾಡಿ. ಸೊ ಇವೆಲ್ಲ ನೋಡಿ, ಆಲ್ಮೋಸ್ಟ್ ನೋಡಿ ಎಲ್ಲಾ ಸ್ಟಾಪ್ ಲಾಸ್. ಓಕೆ, ಒಂದು TP ಹಿಟ್ ಆಗಿದ್ ನೋಡ್ಲಿಲ್ಲ ನಾನು. ಓಕೆ, ಸೊ ಇಲ್ಲಿ ನೋಡಿ ಸೆಲ್ ಬಂತು, ಕರೆಕ್ಟಾ? ಇಲ್ಲಿ ನೋಡಿ ಬುಲ್ಲಿಶ್ ಇದೆ. ಓಕೆ, ಲೆಟ್ಸ್ ಸಿ, ಈ ಟ್ರೇಡ್ ಮಿಸ್ ಆಯ್ತು ಅಂದ್ರೆ ಇಟ್ಸ್ ಗಾನ್, ವೇಸ್ಟ್ ಆಫ್ ಟೈಮ್. ಸಿ, ಒಳ್ಳೆ ಟ್ರೇಡ್ ಇದು, ಅದೇ ಮಿಸ್ ಆಗೋಯ್ತು. ಈಗ ನೋಡಿ ಇದು ಬುಲ್ಲಿಶ್ ಬಂದಿದೆ. ಓಕೆ, ಐ ಥಿಂಕ್ ಇದೊಂದು ಹಿಟ್ ಆಗ್ಬೋದೇನೋಪ್ಪ. ಸ್ವಿಂಗ್ ಲೋ ಹತ್ರ ಸ್ಟಾಪ್ ಲಾಸು 1:2. ಗುರು ಇದು ಇಲ್ವಾ? ಜಸ್ಟ್ ಮಿಸ್. ಸೀರೀಸ್ ಇದು ಇಲ್ಲ. ಅಂಡ್ ಈ ಸೆಲ್ ನೋಡಿ ಏನ್ ಬಂತಲ್ಲ, ನೀವು ಈ ಟ್ರೇಡ್ ತಗೊಂಡಾಗ ಆ ಟ್ರೇಡ್ ನಡೀತಾ ಇರುತ್ತೆ, ಸೆಲ್ ಇಟ್ಟಾಗಿರಲ್ಲ. ಓಕೆ, ಸೊ ಈ ಸೆಲ್ ಸಿಗುತ್ತೆ ನಮ್ಗೆ, ಈ ಸೆಲ್ ಸಿಗುತ್ತೆ ನಮ್ಗೆ. ಓಕೆ, 1:2 ಹೋಗೋಣ. ಸೊ ಶೀಟು ಆ ರೀಲ್ ನಾನು ಲೈಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಇನ್ಸ್ಟಾಗ್ರಾಮ್ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ನೋಡಿ ಬೇಕಾರೆ ಆ ರೀಲ್ ನ. ಸೀರಿಯಸ್, ಒಂದು ಕರೆಕ್ಟ್ ಒಂದು TP ಹೊಡಿಲಿಲ್ಲ ಗುರು. ಫೈನಲ್ ಇದಾರು ಹೊಡಿಯುತ್ತಾ? ಇದು ಹೊಡಿಲಿಲ್ಲ. Then there is no use. Okay, no use of using this. Okay, ನೀವು 5 ದಿನದಲ್ಲೇ ನೆಕ್ಸ್ಟ್ ಯಾವುದೇ TP ಹೊಡಿದ್ರು 5 ದಿನದಲ್ಲೇ ಯು ಆರ್ ಗೋಯಿಂಗ್ ಟು ಲೂಸ್ ಆಲ್ ಯುವರ್ ಮನಿ. ಫ್ಯಾಕ್ಟ್ ಇದು. ಓಕೆ, ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿರಲ್ಲ ಇಂಡಿಕೇಟರ್ಸ್, ಆ ಇಂಡಿಕೇಟರ್ಸ್, ಈ ಇಂಡಿಕೇಟರ್ಸ್ ಅಂತ, ಫ್ಯಾಕ್ಟ್ ಇದು. ನಾನು ಕೇಳ್ತಾ ಇರ್ತಾರೆ, ಬ್ರೋ ಈ ಇಂಡಿಕೇಟರ್ ಬ್ಯಾಕ್ ಟೆಸ್ಟ್ ಮಾಡಿ, ಅದ್ ಮಾಡಿ. ಸಿ, ಅಬ್ಸರ್ವ್ ಮಾಡಿ, ಇವನ್ನೇನು ನೋಡೋದೇ ಬೇಡ. ಸಿ, ಸೆಲ್ ಕೊಟ್ಟಿದೆ, ಬಿಗ್ ಕ್ಯಾಂಡಲ್, ಆಫ್ ಥಿಯರಿನ ಅಪ್ಲೈ ಮಾಡೋದು. ಇಲ್ಲಿ ನೋಡಿ ಬೈ ಕೊಟ್ಟಿದೆ, ಇಲ್ಲಿಂದ ರೀಟ್ರೇಸ್ ಬರುತ್ತಲ್ಲ ಅವಾಗ ಸಿಂಪಲ್ ಅಬ್ಸರ್ವ್ ಮಾಡಿ. ಲೈಕ್ ಈ ಸಿಗ್ನಲ್ ಕೊಟ್ಟಾಗ್ಲೇನೆ ಎಂಟರ್ ಅಲ್ವಾ, ಲೈಕ್ ಹಾಫ್ ಕ್ಯಾಂಡಲ್, ಆ ಕ್ಯಾಂಡಲ್ ಥಿಯರಿ ಅದು ಇದು ಅಂತ ಅಪ್ಲೈ ಮಾಡ್ಕೊಂಡ್ರೆ ದೆನ್ ಐ ಕ್ಯಾನ್ ಸಿ ಇನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದೇನೋ. ಬಟ್ ಅಲ್ಲಿ ರೀಲ್ ಪ್ರಕಾರ ಫಾಲೋ ಮಾಡ್ಕೊಂಡು ಹೋದ್ರೆ ಇಟ್ಸ್ ಗಾನ್ ಏನ. ಯಾಕೆ ಅಂದ್ರೆ ಸಿ ಸಿಂಪಲ್, ಇವಾಗ ಇಲ್ಲೇ ನೋಡಿ, ಈ ದಿನನೇ ನೋಡಿ. ಓಕೆ, ಈ ದಿನ ನೋಡೋಣ. ಓಕೆ, ಸಿ, ಈ ಒಂದು ರೆಡ್ ಕ್ಯಾಂಡಲ್ ಬಂತಲ್ಲ, ಈ ಮೂರಲ್ಲಿ ನೋಡಿ 2 ಬುಲ್ಲಿಶ್ ಇದೆ. ದೆನ್ ಈ ಟ್ರೇಡ್ ಪಿಕ್ ಮಾಡ್ತಾ ಇಲ್ಲ. ಓಕೆ, ಸೊ ದಟ್ಸ್ ವೈ ನಾನು ಹೇಳೋದು, ನೀವು ಇದನ್ನ ಬ್ಯಾಕ್ ಟೆಸ್ಟ್ ಮಾಡ್ಬೇಕು ಅಂದ್ರೆ ಲಾಟ್ ಆಫ್ ಇಂಪ್ರೂವ್ಮೆಂಟ್ಸ್ ನೀಡೆಡ್. ಓಕೆ, ಇಂಪ್ರೂವ್ ಮಾಡ್ಕೊಂಡು ಬೇಕಾದ್ರೆ ತಂದು ನೋಡ್ತೀನಿ ಏನಾದ್ರು ಮಾಡ್ಬೋದಾ ಇದು ಅಂತ. ಬಟ್ ಸ್ಟಿಲ್ ಐ ಸೇ ನೋ, ನೆವರ್ ಫಾಲೋ ದಿಸ್. ಓಕೆ, ಸೊ ಫಾಲೋವರ್ಸ್ ಬೇಕು ಅಂತ ಏನ್ ಬೇಕಾದ್ರೂ ಮಾಡೋಕೆ ಶುರು ಮಾಡ್ತಾರೆ. ಈಗ ನೋಡಿ, ನೀವು ಸ್ಟಾರ್ಟಿಂಗ್ 5 ದಿನದಲ್ಲೇ ಒಡ್ಸ್ಕೊಂಡ್ಬಿಟ್ಟಿದೆ. ನೆಕ್ಸ್ಟ್ ಯಾವ್ದೇ ಪ್ರಾಫಿಟಬಲ್ ಕೊಟ್ಟು ಕೂಡ ನಿಮ್ ಕ್ಯಾಪಿಟಲ್ ಗಾನ್ ಆಗಿ ನಿಮ್ ಮೈಂಡ್ ಸೆಟ್ ಹೋಗ್ಬಿಟ್ಟಿರುತ್ತೆ. ಓಕೆ, ಸೊ ದಟ್ಸ್ ವೈ ಯಾವ್ದೇ ಒಂದು ರೀಲ್ ಬಂದ್ರೂ ಬ್ಯಾಕ್ ಟೆಸ್ಟ್ ಮಾಡಿ ದೆನ್ ಅಪ್ಲೈ ಇಟ್. ಬಾಯ್.